ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 4 ಕಂತುಗಳು ಒಟ್ಟಾಗಿ ಸತತವಾಗಿ ಬಿಡುಗಡೆ ಆಗ್ತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ ಕಣ್ರಿ, ಸ್ವತಃ ಸರ್ಕಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಮುಖಾಂತರ ತಿಳಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರತಕ್ಕಂತಹ ಸ್ಪಷ್ಟನೆ ಆದರೂ ಏನು, ಈ 4 ಕಂತುಗಳು ಯಾವಾಗಿನಿಂದ ಜಮಾ ಆಗ್ತಾ ಇದೆ, ಅದರಲ್ಲಿ ಮುಖ್ಯವಾಗಿ 23ನೇ ಕಂತಿನ ಹಣ ಅಂತೂ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಾ ಇದೆ. ಹಿಂದಿನ ದಿನಗಳಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಇದೆಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ, ಮುಂದಿನ ದಿನಗಳಲ್ಲಿ ಕೂಡ ಎಲಿಜಿಬಲ್ ಇರಬೇಕಂದ್ರೆ ಏನು ಮಾಡಬೇಕು, ಎಲ್ಲ ವಿಷಯವನ್ನ ನೋಡ್ತಾ ಹೋಗೋಣ. ಎಂತಹ ಮಹಿಳೆಯರಿಗೂ ದುಡ್ಡು ಬರುತ್ತೆ, ಎಲ್ಲ ಮಹಿಳೆಯರಿಗೂ ಕೂಡ ದುಡ್ಡು ಬರೋದಿಲ್ಲ, ಯಾಕೆ, ಎಲ್ಲ ವಿಷಯವನ್ನ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಯಾಕೆ ಜಮಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಮೊದಲೇ ಹೇಳ್ಬಿಡ್ತೀನಿ. ತದನಂತರ ನಿಮಗೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸದ್ಯಕ್ಕೆ ಸರ್ಕಾರ ಯಾವ ಕಂತುಗಳನ್ನು ಕೊಡ್ತಾ ಇದೆ ಅದನ್ನು ಮೊದಲು ತದನಂತರ ಹೇಳ್ತೀನಿ. ಸ್ನೇಹಿತರೆ, ನಿಮಗೆ ಮೊಟ್ಟ ಮೊದಲಿಗೆ ನಾನು UHID ನಂಬರ್ನಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಿಮ್ಮ ಮನೆ ಬಾಗಿಲಿಗೆ ಅಂಟಿಸಿಬಿಟ್ಟಿರ್ತಾರಲ್ವ, UHID ನಂಬರ್ ಜನರೇಟ್ ಮಾಡಿ ಒಂದು ಸ್ಟೀಕರನ್ನು ಅಂಟಿಸಿದ್ರು, ಅದನ್ನು ತೆಗಿಬೇಡಿ ಅಂತಲೂ ಕೂಡ ಮೇಲೆ ಬರೆದಿದ್ರು. ಅದರ ಜೊತೆಗೆ ಅದರ ಮೇಲೆ ಇರುತ್ತೆ UHID ನಂಬರ್ ಅಂತ. ಅದನ್ನು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಅಥವಾ ಗೋಡೆಗಳ ಮೇಲೆ ಅಥವಾ ಕಂಪೌಂಡ್ಗಳ ಮೇಲೆ ಅಂಟಿಸಿ ಅದರ ಆಧಾರದ ಮೇಲೆ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಬರೀ ಬಂದುಬಿಟ್ಟು ಜಾತಿಯನ್ನ ಕೇಳಿ ಹೋಗಿದ್ರೆ ಇದು ಸರ್ಕಾರಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಅದು ಹೇಗಪ್ಪ ಅಂತ ನೀವು ಕೇಳ್ಬೋದು. ಎಲೆಕ್ಷನಲ್ಲಿ ಹೇಳ್ತಾರೆ ರಾಜಕಾರಣಿಗಳು, ಇವರು ಈ ಜಾತಿಯದು ನಮಗೆ ಹೋಟಪ್ಪ ಫಿಕ್ಸು, ಈ ಜಾತಿಯವ್ರದ್ದು ನನಗೆ ಹಾಕ್ತಾರೆ, ಈ ರೀತಿ ಬೋಗಳೆ ಬಿಡ್ತಿರ್ತಾರೆ ರಾಜಕೀಯದವರು. ಅದು ಬೇರೆ ವಿಷಯ, ಅದನ್ನು ಬಿಡಿ. ಅದರ ಬಗ್ಗೆ ಏನಾದರೂ ಮಾಹಿತಿಗಳು ರಾಜಕೀಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇಂಪಾರ್ಟೆಂಟ್ ಮಾಹಿತಿಗಳು ನಿಮಗೆ ಬೇಕಾಗಿದ್ರೆ ವಿನೋದ್ ಗೌಡ ರಿಪೋರ್ಟ್ಸ್ ಅಂತ ಇದೆ, ಇನ್ನೊಂದು ಚಾನಲ್ ನಮ್ಮದೇ ಇದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೂಡ ರಾಜಕೀಯವಾಗಿ ಹೆಚ್ಚಾಗಿ ತಿಳಿಸ್ತಾ ಇರ್ತೀವಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಇನ್ನು ಈ ವಿಡಿಯೋದ ಈ ವಿಶೇಷವಾದ ಮಾಹಿತಿಗೆ ಬರೋದಾದರೆ, ಮುಖ್ಯವಾಗಿ ಆ ಜನರೇಟನ್ನು ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಅಂಟಿಸಿದ ತಕ್ಷಣ ಜಾತಿ ಗಣತಿಯನ್ನು ಅಷ್ಟೇ ಮಾಡಲ್ದೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿಯನ್ನು ಇಸ್ಕೊಂಡು ಪ್ರತಿಯೊಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಡಾಗಿದೆ. ಅದೇನಂದರೆ, ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, ನಿಮ್ಮ ಮನೆಯಲ್ಲಿ ಮೀಟರ್ಗಳು ಎಷ್ಟಿದ್ದಾವೆ, ಬಾಡಿಗೆ ಮನೆ ಏನಾದರೂ ಕೊಟ್ಟಿದ್ದೀರಾ ಅಥವಾ ಕಾರು, ಬೈಕು, ವಾಹನಗಳು, 4 ವೀಲರ್ ವಾಹನಗಳು ಮುಖ್ಯವಾಗಿ ಎಷ್ಟಿದ್ದಾವೆ, ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ, ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರ ಶಿಕ್ಷಣ ಎಷ್ಟಾಗಿದೆ, ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರು ಪ್ರತಿಯೊಂದು ಡೀಟೇಲ್ಸು, ನಿಮ್ಮ ಮನೆಯಲ್ಲಿ ಹೊಲ ಗದ್ದೆಗಳು ಎಷ್ಟಿದ್ದಾವೆ, ನಿಮ್ಮ ಆಸ್ತಿ ಪಾಸ್ತಿ ಎಷ್ಟಿದೆ, ಎಲ್ಲ ಡೀಟೇಲ್ಸನ್ನು ಸುಮಾರು 60 ಪ್ರಶ್ನೆವರೆಗೂ ಕೂಡ ಅವರಿಗೆ ಕೇಳುವಂತಹ ಹಕ್ಕಿತ್ತು, ಸರ್ಕಾರವೇ ತಿಳಿಸಲಾಗಿತ್ತು. ಇನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಒದಗಿಸಿ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡು ಕೊಡಬೇಕಾ ಬೇಡವಾ ಅಂತ ಆಹಾರ ಇಲಾಖೆ ನಿರ್ಧರಿಸ್ತದೆ. ಸೊ ಇದಕ್ಕೇ ನಿಮ್ಮ ಒಂದು ರೇಷನ್ ಕಾರ್ಡು ಉಳಿಯೋದಿಲ್ಲ. ಉಳಿದಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ. ನಾನು ಹೇಳಿರ್ತಕ್ಕಂತಹ ಮಾಹಿತಿ ನಿಮಗೆ ಗೊತ್ತಾಗಿರ್ಬೋದು. ಅಂದರೆ ಮನೆಯಲ್ಲಿ 4 ವೀಲರ್ ವಾಹನಗಳು ಹೆಚ್ಚಾಗಿದ್ದರೆ ನಿಮಗೆ ಜಮಾ ಆಗೋದಿಲ್ಲ, ಇದು ಕೂಡ ಒಂದು ರೂಲ್ಸ್ ಬಂದೇ ಬಿಡುತ್ತೆ. ಯಾಕಂದರೆ ಹೆಚ್ಚಿನ ವಾಹನಗಳಿದ್ದರೆ ನೀವು ಶ್ರೀಮಂತರಂತಲೇ ಅರ್ಥ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡು ಉಳಿದೋ ಬಿಡುವುದೋ ಅದು ಆಹಾರ ಇಲಾಖೆ ಡಿಸೈಡ್ ಮಾಡುತ್ತೆ. ಜೊತೆಗೆ ನಿಮ್ಮ ಆಸ್ತಿ, ವಾರ್ಷಿಕ ಆದಾಯ ಇದನ್ನು ಕೂಡ ನೋಡುತ್ತೆ. ಸರ್ಕಾರಿ ನೌಕರಸ್ಥರು ಹೆಚ್ಚಾಗಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ಯಾಕಂದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ 2-3 ಒಂದು ಸರ್ಕಾರಿ ನೌಕರಸ್ಥರಿದ್ದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ. ಇನ್ನು ಹೊಸ ರೇಷನ್ಸ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡ್ತಾರಂತ ಕನಸು ಅಂದ್ಕೊಳ್ಬೇಡಿ. ಈ ಗ್ಯಾರಂಟಿ ಯೋಜನೆಗಳು ಯಾವಾಗ ಬರಿಬಾದಾಗಿ ಹೋಗ್ತಾವೋ, ಯಾವಾಗ ಇವು ಮುಚ್ಚೋಗ್ತಾವೋ ಆವಾಗ ಮಾತ್ರ ನಿಮಗೆ ರೇಷನ್ ಕಾರ್ಡನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಬಿಡ್ತಾರೆ. ಯಾಕಂದರೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ ಅಪ್ಲೈ ಮಾಡಿಬಿಡ್ತಾರೆ. ಅದಕ್ಕಾಗಿ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡ್ತಾರೆ, ಮತ್ತೆ ದುಡ್ಡನ್ನು ಕೊಡಬೇಕಲ್ವ. ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ, ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಹೆಸರನ್ನು ತಿದ್ದುಪಡಿ ಮಾಡ್ಕೊಳ್ಬೋದು ಅಥವಾ ಸೇರ್ಪಡೆ ಮಾಡ್ಕೊಳ್ಬೋದು ಅಥವಾ ತೆಗೆದುಹಾಕಬಹುದು. ಹೆಚ್ಚುವರಿ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಹೊಸ ಮ್ಯಾರೇಜ್ ಆಗಿರ್ತಾರೆ, ಅವರಿಗೆ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳು ಇದು ಪ್ರಯೋಜನ ಆಗ್ತಾ ಇದ್ವೋ ಅಥವಾ ಬೆಲೆ ಏರಿಕೆ ಆಗ್ತಾ ಇದ್ವೋ, ಇನ್ನಿತರ ಯೋಜನೆಗಳನ್ನು ಸರ್ಕಾರ ಮರಿತಾ ಇದೆಯೋ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಮರಿತಾ ಇದೆಯೋ, ಇದೆಲ್ಲವೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮರಿತಾ ಇದೆಯೋ, ಕುರ್ಚಿಗೆ ಬಡದಾಡ್ತಾ ಇದ್ದಾರೋ ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಈ ಕಡೆ ಗೃಹಲಕ್ಷ್ಮಿ ಒಂದು ಸಿಗ್ತಾ ಇದೆ, ಇದರಲ್ಲಿ ನಾವು ಖುಷಿ ಪಡ್ತಾ ಇದ್ರೆ ಒಂದು ಕಡೆ, ಯಾಕಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಇದೊಂದು ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ. ಆದರೆ ಇಂತಹ ಯೋಜನೆಗಳಿಂದ ದುಡ್ಡು ಕೊಡೋದ್ರಿಂದ ಸರ್ಕಾರಕ್ಕೆ ಹೊರೆ ಕೂಡ ಬೀಳ್ತಾ ಇದ್ದು, ಆ ಹೊರೆಯಿಂದ ಜನರಿಂದನೇ ದುಡ್ಡು
ಈಗ ಬೆಲೆ ಏರಿಕೆಯಿಂದ ಜನರಿಂದನೇ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತಾ ಇರುವಂಥದ್ದು ಒಂದು ಕಡೆ. ಇದನ್ನೆಲ್ಲವೂ ಕೂಡ ನೋಡ್ತಾ ಇದ್ದರೆ ನಮಗೆ ತಲೆಯಲ್ಲಿ ಓಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಏನಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಒಂದನ್ನು ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ. ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ, ಆದರೆ ಇದರಿಂದ ಬೆನಿಫಿಟ್ಸ್ ಮಾತ್ರ ಸಿಗ್ತಾ ಇದೆ. ಇನ್ನು ಬೇರೆ ಯೋಜನೆಗಳನ್ನು ಬಂದ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಒಂದನ್ನು ನಡೆಸ್ತಾ ಹೋದರೆ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊರೆ ಬೀಳೋದಿಲ್ಲ. ಇನ್ನು ಜನರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಬೆಲೆ ಏರಿಕೆ ಏನು ಮಾಡಿದಾರಲ್ವ, ಹಾಲಿನ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಅದೇ ರೀತಿಯಾಗಿ ಮೆಟ್ರೋನ ಬೆಲೆ, ಪುರುಷರಿಗೆ ಬಸ್ಗಳಲ್ಲಿ ಬೆಲೆ, ಈ ರೀತಿ ಕಾಗದ ಪತ್ರಗಳ ಬೆಲೆ ವಿಧಾನಸೌಧಗಳಲ್ಲಿ ಇದನ್ನೆಲ್ಲವೂ ಕೂಡ ಇಳಿಸಿ ಏನು ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಿ ಗೃಹಲಕ್ಷ್ಮಿ ಒಂದನ್ನು ಕೊಡ್ತಾ ಹೋದ್ರೂ ಸಹಿತ ನಡೆಯುತ್ತೆ. ಯಾಕಂದರೆ ಸರ್ಕಾರವೂ ಕೂಡ ಅಷ್ಟೊಂದು ಹೊರೆ ಬೀಳೋದಿಲ್ಲ. ಈ ಕಡೆ ಗೃಹಲಕ್ಷ್ಮಿಯರಿಗೂ ಕೂಡ ದುಡ್ಡು ಬರ್ತಾನೆ ಇರುತ್ತೆ. ಈ ಕಡೆ ಬೆಲೆ ಏರಿಕೆದಿಂದ ಜನರಿಗೂ ಕೂಡ ಅಷ್ಟೊಂದು ಒತ್ತಡ ಇರೋದಿಲ್ಲ. ಫ್ರೀ ಬಸ್ನಿಂದ ವಿದ್ಯಾರ್ಥಿಗಳು ಕೂಡ ಸರಿಯಾದ ಟೈಮ್ಗೆ ಶಾಲಾ ಕಾಲೇಜುಗಳು ಹೋಗ್ತಾರೆ. ಯಾಕಂದರೆ ಬಸ್ ರಶ್ ಇರುತ್ತೆ, ಸರಿಯಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೂ ಕೂಡ ಕುಂತ್ಕೊಳ್ಳಿಕ್ಕೆ ಸ್ಥಳ ಕೂಡ ಇರೋದಿಲ್ಲ. ಈ ಕಡೆ ನೋಡಿದ್ರೆ ರಿಕ್ಷಾ ಚಾಲಕರಿಗೆ ಸರಿಯಾಗಿ ವ್ಯಾಪಾರ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಬಸ್ನಲ್ಲಿ ಹೋಗ್ತಾ ಇದ್ರೆ ರಿಕ್ಷಾ ಚಾಲಕರಿಗೆ ಇಲ್ಲಿ ದಿನದ ವ್ಯಾಪಾರ ಕೂಡ ಆಗ್ತಾ ಇಲ್ವಂತೆ. ಹೀಗಾಗಿ ಅದರಿಂದ ಒಂದು ಕಡೆ ಪ್ರಯೋಜನ ಇದ್ದರೆ ಒಂದು ಕಡೆ ಅನಾನುಕೂಲ ಕಡೆ ಇದೆ ಶಕ್ತಿ ಯೋಜನೆಯಿಂದ. ಹಾಗಾಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಯಾರಿಗೆ ದುಡ್ಡು ಬರುತ್ತೆ ಯಾರಿಗೆ ಇಲ್ಲ ಅಂತ ರೂಲ್ಸ್ಗಳನ್ನು ಹೇಳಿದ್ದೀನಿ, ಅದರ ಮೇಲೆ ನೀವೇ ತಿಳ್ಕೊಳ್ಬಹುದು. ಇನ್ನು GST ಪೇಯರೋ, ಇನ್ಕಮ್ ಟ್ಯಾಕ್ಸ್ ಬರೋ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಅದರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡೋದೇನು ಬೇಡ. ಇನ್ನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸತತವಾಗಿ ಈಗ ಸದ್ಯಕ್ಕೆ ಯಾವ ದುಡ್ಡುಗಳನ್ನು ಹಾಕ್ತಾರೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಸ್ನೇಹಿತರೆ, 23ನೇ ಕಂತಿನ ಹಣ ಸದ್ಯಕ್ಕೆ ಬರ್ತಾ ಇದ್ದು ಇದು ಆಗಸ್ಟ್ ತಿಂಗಳ ಹಣ ಆಗಿದೆ. ಇನ್ನು ಸೆಪ್ಟೆಂಬರ್ ತಿಂಗಳದು 24ನೇ ಕಂತಿನ ಹಣ ಆಗಿದೆ. ಅಕ್ಟೋಬರ್ ತಿಂಗಳದು 25ನೇ ಕಂತಿನ ಹಣ ಆಗಿದೆ. ನವೆಂಬರ್ ತಿಂಗಳದು ಕೂಡ ಮುಗಿದೋಗಿದೆ. ಡಿಸೆಂಬರ್ ಆಲ್ರೆಡಿ ಪ್ರಾರಂಭವಾಗಿದೆ, 5-6 ದಿನ ಆಯಿತು. 26ನೇ ಕಂತಿನ ಹಣ ಕೂಡ ಬರಬೇಕು. ಹಾಗಾಗಿ ಈ 4 ಕಂತುಗಳು 8,000 ದುಡ್ಡು ಕೊಡಬೇಕಾಗಿದ್ದು, ಇದರಲ್ಲಿ ಸದ್ಯಕ್ಕೆ 2 ಕಂತುಗಳನ್ನಾದರೂ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದ್ದು, ಅದರಲ್ಲಿ 23 ಹಾಗೂ 24ನೇ ಕಂತಿನ ಹಣ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಈ ಆಗಸ್ಟ್ ತಿಂಗಳ ಹಣವನ್ನು ನೀವು ಮೊದಲು ಪಡ್ಕೊಳ್ತಾ ಇದ್ರಿ. ಈಗಾಗಲೇ ಸಾಕಷ್ಟು 30 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು ಬಾಕಿ ಉಳಿದಂತಹ ಫಲಾನುಭವಿಗಳಿಗೂ ಕೂಡ 5-6 ದಿನಗಳಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಇನ್ನು 24ನೇ ಕಂತಿನ ಹಣ ಕೂಡ ಕೊಡ್ತಾ ಇದ್ದು ಇದನ್ನು ಕೂಡ ನಾವು ಸತತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 4 ಕಂತುಗಳನ್ನು ಸತತವಾಗಿ ಬಿಡುಗಡೆ ಆಗಲಿಕ್ಕೆ ಬಹುತೇಕ ಡೌಟು. ಆದರೆ ಈ 2 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡುವ ಹಾಗೆ ಕಾಣ್ತಾರೆ. ಇಲ್ಲಪ್ಪ ಅಂದರೆ ಸರ್ಕಾರಕ್ಕೆ ಒತ್ತಡ. 4 ಕಂತುಗಳನ್ನು ದಿಢೀರನೆ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ 2 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತಾರೆ. 5,000 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ಆಲ್ರೆಡಿ ಬಿಡುಗಡೆ ಮಾಡಿದೆ. ಹಾಗಾಗಿ ನೀವು 2 ಕಂತುಗಳನ್ನು ಮೊದಲು ಪಡ್ಕೊಳ್ತೀರಿ. ತದನಂತರ ಇದಾದ ಮೇಲೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವರ್ಷನೇ ಅಂತ ಹೇಳ್ಬೋದು, ಆ ಒಂದು ಜನವರಿ ತಿಂಗಳಲ್ಲಿ ನಿಮಗೆ 2 ಕಂತುಗಳು ಮತ್ತೆ ಬರಬಹುದು. ಒಟ್ಟಾರೆಯಾಗಿ ಈ ಇನ್ಫಾರ್ಮೇಷನನ್ನು ನಾನು ನಿಮಗೆ ಒದಗಿಸಿ ಕೊಡಬೇಕಾಗಿತ್ತು ತಿಳಿಸಿದ್ದೀನಿ. ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ.